ಮೆತ್ತಗಿದ್ರೆ ಇನ್ನೂ ಚೆಂದ ಇರುತ್ತದೆ. ಈ ರೀತಿ ಅನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಇದು ಬ್ಯಾಚುಲರ್ಸ್ ಅಥವಾ ಅರ್ಜೆಂಟಲ್ಲಿ 5 ನಿಮಿಷಕ್ಕೆ ತಿಂಡಿ ಮಾಡ್ಕೋಬೇಕು ಅನ್ನೋರು ಯಾರಾದ್ರೂ ಈ ತಿಂಡಿ ಮಾಡ್ಕೋಬೋದು. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತದೆ. ಹಾಗೆ ಇದಕ್ಕೆ ಹೆಚ್ಚಿರೋ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳಿಗೆ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ನನ್ನ ಇಂದಿನ ವಿಡಿಯೋದಲ್ಲಿ ಹಳ್ಳಿ ಮಾದರಿಯ ಬುತ್ತಿ ಮಾಡುವ ಸರಳ ವಿಧಾನವನ್ನು ನಿಮಗೆ ತೋರಿಸಲಿದ್ದೇವೆ. ಇದು ನೋಡಿ, ಹಳ್ಳಿ ಸ್ಟೈಲ್ ಬುತ್ತಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸಲಿದ್ದೇನೆ. ಇದು ಹಳೆ ಕಾಲದಿಂದ ಪ್ರಸಿದ್ಧಿಯನ್ನು ಹೊಂದಿರುವ ತಿಂಡಿ. ಇದಕ್ಕೆ ಮಿಡಿ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ದರೆ ಸೂಪರ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು 4 ರಿಂದ 5 ಮೆಣಸು, 4 ರಿಂದ 5 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ. ಇದನ್ನು ತಗೊಂಡು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕುಟ್ಟಿರೋ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ತಗೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಇದು ಮಾಡೋದು ತುಂಬ ಈಸಿ, ಟೇಸ್ಟು ತುಂಬ ಚೆನ್ನಾಗಿರುತ್ತದೆ. ಹಾಗೆ ಒಂದು 4 ಪೀಸು ಒಣಮೆಣಸಿನಕಾಯಿ. ಇದನ್ನೆಲ್ಲ ತಗೊಂಡು ಒಂದು ಬಾಂಡಲಿಗೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ತುಂಬ ಚೆಂದ ಬರುತ್ತದೆ. ಹಾಗಾಗಿ ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ, ಹಾಗೆ ಒಣಮೆಣಸಿನಕಾಯಿ ಪೀಸು, ಹಾಗೆ ಹೆಚ್ಚಿರೋದು ಈರುಳ್ಳಿ, ಜೀರಿಗೆ, ಸಾಸಿವೆ, ಮೆಣಸಿನಕಾಯಿ ಎಲ್ಲದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ತಿಂಡಿಗೆ ಇನ್ನೂ ಫ್ಲೇವರ್ ಜಾಸ್ತಿ ಬರುತ್ತದೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಅತ್ಯಗತ್ಯ. ಹಾಗೆ ಹಿಂದಿನ ಕಾಲದಲ್ಲಿ ಇದನ್ನು ಬುತ್ತಿ ಗಂಟು ಅಂತ ತಗೊಂಡು ಹೋಗ್ತಾಯಿದ್ರು. ಬೆಳಗ್ಗೆಯಿಂದ ಸಂಜೆ ತನಕನೂ ಇಟ್ಕೊಂಡು ತಿಂತಾಯಿದ್ರು. ನೋಡಿ, ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ದಯವಿಟ್ಟು ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ತಗೋಬೇಕು. ಇದಕ್ಕೆ ಕಾದಿರೋ ಹಾಲು ಅಥವಾ ಯಾವುದಾದ್ರೂ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೋದು. ಅಂದರೆ ಕಾದಿರೋದು, ಕಾಯದೇ ಇರೋದು ಯಾವುದಾದ್ರೂ ಇದಕ್ಕೆ ಹಾಕಿ ಹಾಲಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದು ಅದು ತಿಕ್ಕಾಗಿ ಬರೋ ರೀತಿ ನೋಡ್ಕೋಬೇಕು. ನೋಡಿ, ಈ ರೀತಿ ಬರಬೇಕು. ಹಾಲಲ್ಲೇ ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಂದು 5 ನಿಮಿಷ ಚೆನ್ನಾಗಿ ಬೇಯೋದ್ರಿಂದ ಈ ತಿಂಡಿ ಟೇಸ್ಟು ಇನ್ನೂ ಹೆಚ್ಚಾಗಿ ಕೊಡುತ್ತದೆ. ಇದಕ್ಕೆ ಬೇಯಿಸಿರೋ ಅನ್ನ, ಅಂದರೆ ಚೆನ್ನಾಗಿ ಅನ್ನ ಬೆಂದಿರಬೇಕು, ಅಂದರೆ ಮೆತ್ತಗಿದ್ರೆ ಇನ್ನೂ ಚೆಂದ ಇರುತ್ತದೆ. ಈ ರೀತಿ ಅನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಇದು ಬ್ಯಾಚುಲರ್ಸ್ ಅಥವಾ ಅರ್ಜೆಂಟಲ್ಲಿ 5 ನಿಮಿಷಕ್ಕೆ ತಿಂಡಿ ಮಾಡ್ಕೋಬೇಕು ಅನ್ನೋರು ಯಾರಾದ್ರೂ ಈ ತಿಂಡಿ ಮಾಡ್ಕೋಬೋದು. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತದೆ. ಹಾಗೆ ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಎಲೆ ಯಾವುದಿದ್ರೂ ಹಾಕಿ ಕಲಿಸ್ಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಮೊಸರನ್ನ ಹಾಕಿ ಕಲಿಸಿದ್ರೂ ಚೆನ್ನಾಗಿರುತ್ತೆ. ಮೊಸರು ಹಾಕಿದರೆ ಬೇಗ ಹುಳಿ ಬರುತ್ತೆ. ಹಾಗಾಗಿ ಮೊಸರು ಬೇಕಾದರೆ ಹಾಕ್ಕೊಂಡು ಕಲಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತಿಂಡಿ ತಿನ್ನುವಾಗ ಬೇಕಾದರೆ 2 ಸ್ಪೂನ್ ಮೊಸರು ಹಾಕ್ಕೊತ ತಿನ್ಬೋದು, ಇಲ್ಲ ಕಲಿಸ್ಬೇಕಾದ್ರೂ ಕೂಡ ಮೊಸರು ಹಾಕಿ ಕಲಿಸ್ಬೋದು. ಇದಕ್ಕೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಆಯಿತು. ಕಲಸಿದ್ರೆ ಬುತ್ತಿ ರೆಡಿ. ನೋಡಿ, ಈ ರೀತಿ ಉಂಡೆ ರೀತಿ ಬೇಕಾದರೂ ಕಟ್ಕೋಬೋದು. ಇದಕ್ಕೆ ಈರುಳ್ಳಿ ಮತ್ತು ಮಿಡಿ ಉಪ್ಪಿನಕಾಯಿ ಯಾವುದೇ ಆದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆವಾಗಿನ ಕಾಲದಲ್ಲಿ ಈ ರೀತಿ ಬುತ್ತಿ ಉಂಡೆಗಳನ್ನು ಮಾಡಿಕೊಂಡು ತಗೊಳ್ತಾ ಇದ್ರು. ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬ ಟೇಸ್ಟಿ. ಹಾಗೆ ಹೇಗಿತ್ತು ಮಾಡಿ ತಿಂದು ನೋಡಿ ಹೇಳಿ ಕಮೆಂಟಲ್ಲಿ ಮರಿಬೇಡಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ಕೊನೆ ತನಕ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.